ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 60ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಮ್ಮ, ಅತ್ತೆಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಸ್ವಲ್ಪ ಭಯದಿಂದಲೇ ಹೇಳಿದಳು ಕೋಮಲ. ಏನು ಗೊತ್ತಾಗಿದೆಯೇ? ನಿರಾಸಕ್ತಿಯಿಂದ ಕೇಳಿದರು ಪಂಕಜ. ಅದು ನಾನು ನಿನ್ನ ಜೊತೆ ಮಾತಾಡಿ ತಲೆನೋವಿನ ನಾಟಕ ಮಾಡಿದ್ದು ನಮ್ಮ ಅತ್ತೆಗೆ ಗೊತ್ತಾಗ್ಬಿಟ್ಟಿದೆ, ಸಣ್ಣ ದನಿಯಲ್ಲಿ ನುಡಿದಳು. ಅಯ್ಯಯ್ಯೋ, ಹೌದೇನೆ? ಥತ್, ಬಿದ್ದಿ ಕಣ ನೀನು. ಮಾತಾಡುವಾಗ ಯಾರ್ಯಾರಿದ್ದಾರೆ ಸುತ್ತಮುತ್ತ ಅಂತ ನೋಡ್ತಾನೆ ಮಾತಾಡಬೇಕು. ಏನಂದ್ರು ನಿಮ್ಮತ್ತೆ? ಬೈದ್ರಾ? ಸುಮ್ಮನೆ ತಲೆ ತಗ್ಸಿ ನಿಂತುಬಿಡು, ಜಗಳ ಎಲ್ಲ ಆಡಕ್ಕೆ ಹೋಗ್ಬೇಡ. ಅಯ್ಯೋ, ನನ್ನ ಬಗ್ಗೆ ಏನು ಅಂದ್ಕೊಂಡ್ರೋ ಏನೋ. ಒಂದು ಕೆಲಸ ಮಾಡು, ಒಂದೆರಡು ದಿನ ನೀನು ಮನೆಗೆ ಫೋನೇ ಮಾಡಬೇಡ. ನಿನ್ನ ಗಂಡಂಗೆ ನಿನ್ನ ಬಗ್ಗೆ ದೂರ ಹೇಳಿದ್ರೇ ಗಂಡನ ವಿರೋಧ ಕಟ್ಕೋಬೇಡ, ಗಂಡನ ಜೊತೆ ಜಗಳ ಆಡಬೇಡ. ಅತ್ತೆ ಮನೇಲಿ ಗಂಡನ ಸಪೋರ್ಟ್ ಬೇಕೇ ಬೇಕು. ಮನಸ್ಸಿಗೆ ಏನೇನು ತೋಚುತ್ತೋ ಎಲ್ಲ ಮಾತನಾಡತೊಡಗಿದರು ಪಂಕಜ. ಅಯ್ಯೋ, ಸುಮ್ಮನೆ ಇರಮ್ಮ, ನನಗೂ ಒಂಚೂರು ಮಾತಾಡೋಕ್ಕೆ ಬಿಡು. ಅತ್ತೆಗೆ ಗೊತ್ತಾಗಿದೆ ಅಷ್ಟೆ. ಅವರು ಡೈರೆಕ್ಟಾಗಿ ನನಗೇನು ಕೇಳಲಿಲ್ಲ, ಹಾಗೆ ಏನೂ ಹೇಳಲೂ ಇಲ್ಲ. ಕೋಮಲ ಹೇಳಿದಾಗ, ಓ ಹಂಗಾ? ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಪಂಕಜಮ್ಮ. ಮಗಳಿಗೆ ಮನೆಯ ಮೇಲೆ ಹಿಡಿತ ಹೊಂದಲು ಏನೇನು ಮಾಡಬೇಕು ಅನ್ನೋದನ್ನು ಸಲಹೆ ಕೊಡೋದಕ್ಕೆ ಶುರು ಮಾಡಿದರು. ಅಮ್ಮ ಕೊಡುವ ಸಲಹೆಗಳಿಗೆಲ್ಲ ಕಿವಿಯಾದಳು ಕೋಮಲ. ತೋಟದಲ್ಲಿನ ಕೆರೆ ದಂಡೆ ಮೇಲೆ ಕುಳಿತು ಕೆರೆಯ ನೀರಲ್ಲಿ ಏಳುವ ಅಲೆಗಳನ್ನು ಅಥವಾ ಆಕಾಶದಲ್ಲಿ ತೇಲುವ ಮೋಡಗಳನ್ನು ನೋಡುತ್ತಾ ಕುಳಿತು ಬಿಡುವುದು ಸುಹಾಸನ ಇತ್ತೀಚಿನ ಅಭ್ಯಾಸವಾಗಿತ್ತು. ಇದೇನು ಸುಹಾಸ್, ಒಬ್ಬನೇ ಕೂತ್ಕೊಂಡ್ಬಿಟ್ಟಿದೀಯಾ ಎನ್ನುತ್ತಾ ಬಂದಳೋ ಆದ್ಯ. ಓಹ್ ಆದ್ಯ, ಹೀಗೆ ಸುಮ್ಮನೆ ಕೂತ್ಕೊಂಡೆ ಅಷ್ಟೆ, ತಡವರಿಸುತ್ತಾ ಹೇಳಿದನು. ನೀನೇನಿಲ್ಲಿ ಒಬ್ಬಳೇ ಬಂದಿದೆಯೋ ಅಥವಾ ಆ ಕಪಿಗಳು ಬಂದಿದ್ದಾವೋ? ನೇಹಾ ನಿಹಾಲ್ ಕೂಡ ಬಂದಿರುವರೋ ಎಂಬುದನ್ನು ವಿಚಾರಿಸಿದ. ಯಾರೂ ಬಂದಿಲ್ಲ, ನಾನೊಬ್ಬಳೇ ಬಂದೆ ಎಂದಳು ಸ್ವಲ್ಪ ಅಂತರದಲ್ಲಿ ಕೂಡುತ್ತಾ. ಸ್ವಲ್ಪ ಹೊತ್ತು ಮೌನವೇ ರಾಜ್ಯವಾಳುತ್ತಿತ್ತು. ಮುಂದೆ ಏನು ಮಾಡಬೇಕು ಅಂತಿದೆಯಾ ಸುಹಾಸ್? ನಿಧಾನವಾಗಿ ಕೇಳಿದಳು. ನಿನ್ನ ಮರಿಬೇಕು ಅಂತಿದ್ದೀನಿ ಎನ್ನುತ್ತಾ ನಕ್ಕ. ಅದಂತೂ ಮಾಡಲೇಬೇಕಾಗಿರೋದು, ಅದನ್ನು ಬಿಟ್ಟು ಏನು ಮಾಡಬೇಕು ಅಂತ ಇದೆಯಾ? ಮತ್ತೆ ಕೇಳಿದಳು ಆದ್ಯ. ಮಾಡಲೇಬೇಕಾದ್ದನ್ನು ಮಾಡೋದು ಹೇಗೆ ಆದ್ಯ? ತುಂಬ ಕಷ್ಟ ಆಗ್ತಿದೆ, ವೇದನೆ ತುಂಬಿದ ದನಿಯಲ್ಲಿ ಹೇಳಿದ ಸುಹಾಸ್. ಗಿವ್ ಯರ್ ಸೆಲ್ಫ್ ಸಮ್ ಟೈಮ್ ಸುಹಾಸ್, ಸ್ವಲ್ಪ ಸಮಯ ಕೊಡು, ಬ್ಯುಸಿ ಆಗಿಬಿಡು. ಎಷ್ಟು ಬ್ಯುಸಿ ಆಗಬೇಕು ಅಂದರೆ ಕಣ್ಣುಗಳು ನಿದ್ದೆಗೋಸ್ಕರ ಕಾತರಿಸಬೇಕು, ದೇಹ ವಿಶ್ರಾಂತಿಗಾಗಿ ಬೇಡಬೇಕು, ಅಷ್ಟು ಬ್ಯುಸಿ ಆಗಿಬಿಡು. ತಮಾಷೆ ನೋಡು ಸುಹಾಸ್, ಇದುವರೆಗೂ ನಾನು ಬೇರೆಯವರಿಂದ ಅಡ್ವೈಸ್ ತೊಗೊಳ್ತಾ ಇದ್ದೆ, ಇವತ್ತು ನಾನೇ ನಿನಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ. ಅಳು ನಗು ಎರಡೂ ಸೇರಿದ ದನಿಯಲ್ಲಿ ಹೇಳಿದಳು. ನೀನು ಸಕ್ಸಸ್ ಆಗಿಬಿಟ್ಯಾ? ಅವನನ್ನು ಮರ್ತುಬಿಟ್ಯಾ? ಸಣ್ಣ ದನಿಯಲ್ಲಿ ಕೇಳಿದ ಸುಹಾಸ್. ತನ್ನೆರಡೂ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡಳು ಆದ್ಯ. ನಿನ್ನ ಹತ್ರ ಮಾತ್ರ ನಿಜ ಹೇಳ್ತೀನಿ ಸುಹಾಸ್, ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಸಕ್ಸಸ್ ಕಂಡಿಲ್ಲ. ಅಷ್ಟು ಸುಲಭನೂ ಇಲ್ಲ, ಆದರೆ ಬೇರೆ ದಾರಿನೇ ಇಲ್ಲ ಎಂದವಳ ಕಣ್ಣಿಂದ ನೀರು ಸುರಿಯುತ್ತಿತ್ತು. ಸಮಯ ಜಾಸ್ತಿ ತಗೊಂಡಷ್ಟು ಹಿಂಸೆ ಜಾಸ್ತಿ ಆಗುತ್ತೆ ಸುಹಾಸ್. ಅದಕ್ಕೆ ನಾನು ಹೇಳ್ತಾ ಇರೋದು, ಈಗಲೇ ವಿತ್ಡ್ರಾ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡು. ನಿನ್ನ ಮೊಬೈಲಲ್ಲಿ ನಂದು ಯಾವುದೇ ಫೋಟೋ ಇದ್ದರೂ ಡಿಲೀಟ್ ಮಾಡಿಬಿಡು, ನಾನೇ ನಿನಗೆ ಸಹಾಯ ಮಾಡ್ತೀನಿ ಎನ್ನುತ್ತಾ ಅವನ ಮೊಬೈಲ್ನಲ್ಲಿ ಇರಬಹುದಾದ ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿದಳು. ಒಂದೇ ಒಂದು ಗ್ರೂಪ್ ಫೋಟೋ ಕೂಡ ಬಿಡದೆ ಅಳಿಸಿ ಹಾಕಿದಳು. ನನ್ನ ಫೋನ್ ನಂಬರ್ನ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿಬಿಡು, ನೋಡು ನಾನು ಕೂಡ ನಿನ್ನ ನಂಬರ್ನ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿಬಿಡ್ತೀನಿ ಎಂದವಳೆ ತನ್ನ ಮೊಬೈಲ್ನಿಂದ ಸುಹಾಸನ ನಂಬರನ್ನು ಅಳಿಸಿ ಹಾಕಿದಳು. ಆದ್ಯ, ತೀರಾ ಅಷ್ಟೊಂದು ಕಠಿಣ ಆಗಬೇಡ, ಬೇಡಿಕೊಳ್ಳುವಂತೆ ನುಡಿದ ಸುಹಾಸ್. ಆಗಬೇಕು ಸುಹಾಸ್, ಕಠಿಣ ಆಗಲೇಬೇಕು. ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಅನ್ಫಾಲೋ ಮಾಡು. ನನ್ನ ಬಗ್ಗೆ ಯಾವುದೇ ರೀತಿ ಕುತೂಹಲ ಇಟ್ಕೊಳ್ಬೇಡ.
ಮತ್ತೆ ಹೇಳಿದಳು ಆದ್ಯ. ಹೌದು ಸುಹಾಸ್, ಒಂದಿಷ್ಟು ತಿಂಗಳು ಮುಂಚೆ ನಾನು ನಿನಗೆ ಪರಿಚಯ ಕೂಡ ಇರಲಿಲ್ಲ. ಆವಾಗಲೂ ನೀನು ಖುಷಿಯಾಗಿದ್ದೆ ತಾನೆ? ಇನ್ನು ಮುಂದೆ ಕೂಡ ನಾನು ನಿನಗೆ ಪರಿಚಯ ಇಲ್ಲದೋಳು. ಮುಂದೆ ಕೂಡ ಖುಷಿಯಾಗಿರು. ಸ್ವಲ್ಪ ತಿಂಗಳು ಕಷ್ಟ ಆಗುತ್ತೆ, ಅನುಭವಿಸ್ಬೇಕು ಅಷ್ಟೇ. ಇದು ನಾವು ಪಡ್ಕೊಂಡು ಬಂದಿರೋದು ಎಂದವಳು ಖುದ್ದಾಗಿ ಅವಳೇ ನಿಂತು ಎಲ್ಲ ಅಕೌಂಟ್ಗಳಿಂದ ವಿಮುಖನನ್ನಾಗಿ ಮಾಡಿಸಿದಳು. ನೀನು ನನ್ನಿಂದ ದೂರ ಆಗಬೇಕು ಅನ್ನೋ ಮನಸ್ಸು ಮಾಡಿದ್ಮೇಲೆ ದೂರ ಆಗೋಕ್ಕೆ ದಾರಿನಾದರೂ ಇದೆ ಸುಹಾಸ್. ಆದರೆ ನನಗೆ ಆ ದಾರಿ ಕೂಡ ಇಲ್ಲ ಎನ್ನುತ್ತಾ ಅದಿತಿ ಆದ್ಯ ಜೊತೆಗಿರುವ ಫೋಟೋ ನೋಡುತ್ತಾ ಕಣ್ಣೀರಿಟ್ಟಳು. ಸ್ವಲ್ಪ ಹೊತ್ತು ಇಬ್ಬರೂ ಒಟ್ಟಿಗೆ ಕುಳಿತು ತಮ್ಮ ತಮ್ಮ ವಿಫಲ ಪ್ರೇಮ ನೆನೆದು ಕಣ್ಣೀರಿಟ್ಟರು. ಕಣ್ಣೀರು ಒರೆಸಿಕೊಂಡ ಆದ್ಯ, ಸ್ವಲ್ಪ ವರ್ಷದಲ್ಲಿ ನಾವಿಬ್ಬರೂ ಇಲ್ಲಿ ನಿಂತ್ಕೊಂಡು ಇವತ್ತು ಮಾತಾಡಿದ್ದನ್ನು ಒಟ್ಟಿಗೆ ನಗ್ತಾ ನೆನಪಿಸ್ಕೊಳ್ತೀವಿ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ ಎಂದು ಅವನಿಗೆ ಧೈರ್ಯ ಹೇಳಿ ಅಲ್ಲಿಂದ ಹೊರಟಳು. ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ ಸುಹಾಸ್, ಎಲ್ಲ ಕಡೆಯಿಂದ ನಿನ್ನ ಫೋಟೋ ಡಿಲೀಟ್ ಮಾಡಿಸ್ಬಿಟ್ಟೆ ಆದ್ಯ. ಆದರೆ ಇಲ್ಲಿ ಅಚ್ಚಾಗಿರೋದನ್ನು ಹೇಗೆ ಗಳಿಸೋದು ಎನ್ನುತ್ತಾ ತನ್ನ ಎದೆಯನ್ನು ಸವರಿಕೊಂಡ. ಕೋಮಲ, ಸಿದ್ದು, ನಾಳೆಯಿಂದ ಅಡುಗೆಯವರು ಬರಲ್ಲ, ನಾವೇ ಅಡುಗೆ ಮಾಡ್ಕೊಳ್ಬೇಕು, ರಾತ್ರಿ ಊಟಕ್ಕೆ ಕುಳಿತಾಗ ಹೇಳಿದರು ಲತಾ. ತಿನ್ನುತ್ತಿದ್ದ ಅನ್ನ ನೆತ್ತಿಗೆ ಹತ್ತಿ ಕೆಮ್ಮಿದಳು ಕೋಮಲ. ಕೋಮಲ, ಬೆಳಿಗ್ಗೆ ಅಡುಗೆ ಮನೆ ನಿನ್ನ ಜವಾಬ್ದಾರಿ, ಮಧ್ಯಾಹ್ನದ ಅಡುಗೆನ ನಾನು ನೋಡ್ಕೊಳ್ತೀನಿ, ನಿನ್ನ ಸಹಾಯಕ್ಕೆ ಪುಟ್ಟಿ ಇರ್ತಾಳೆ ಎಂದರು ಲತಾ. ಅವರ ನಿರ್ಧಾರಯುತ ಮಾತಿಗೆ ಎದುರು ಹೇಳಲಾಗದೆ ತಲೆ ಆಡಿಸಿದಳು ಕೋಮಲ. ನೋಡಿ, ನಾನು ಬಂದೆ ಅಂತ ಅಡುಗೆಯವರನ್ನು ಬಿಡಿಸ್ಬಿಟ್ರು ನಿಮ್ಮ ಅಮ್ಮ, ಕೋಣೆಗೆ ಮಲಗಲು ಬಂದ ಸಿದ್ದು ಕುರಿತು ಕೋಪದಲ್ಲಿ ಹೇಳಿದಳು ಕೋಮಲ. ಸಿದ್ದುವಿನ ಮುಖ ಗಡುಸಾಯಿತು. ಮಾತಿನ ಮೇಲೆ ನಿಗಾ ಇರಲಿ ಕೋಮಲ. ನಮ್ಮಮ್ಮ ನಿನಗೇನಾಗಬೇಕು ಸಿಟ್ಟಿನಿಂದ ಕೇಳಿದ. ಸಾರಿ ಸಿದ್ದು, ಏನೋ ಮಾತಿನ ಬರದಲ್ಲಿ ಹಾಗೆ ಹೇಳಿಬಿಟ್ಟೆ, ಸಣ್ಣ ದನಿಯಲ್ಲಿ ಹೇಳಿದಳು ಕೋಮಲ. ಇದೇ ಮೊದಲು, ಇದೇ ಕೊನೆ, ಇನ್ನೊಂದು ಸಾರಿ ಈ ತಪ್ಪಾಗಬಾರ್ದು ಎಂದಾಗ ತನ್ನ ಕಿವಿಗಳೆರಡನ್ನು ಹಿಡಿದುಕೊಂಡು, ಸಾರಿ ಬಾಬಾ, ಇನ್ಮೇಲೆ ಈ ತಪ್ಪು ಮಾಡಲ್ಲ ಎಂದಳು ಮೂತಿ ಉಬ್ಬಿಸಿ ಮುದ್ದಾಗಿ. ಅವಳನ್ನು ಆ ರೀತಿ ನೋಡಿ ಸಿದ್ದುವಿನ ಕೋಪ ಹಾರಿ ಹೋಗಿತ್ತು. ಕೋಮಲ, ಈಗ ನೀನು ಬಂದೆ ಅಂತ ಅಡುಗೆಯವರನ್ನು ಬಿಡಿಸಿದ್ದಲ್ಲ, ಮೊದಲಿನಿಂದನೂ ನಮ್ಮನೇಲಿ ಅಡುಗೆಯವರೇನಿರಲಿಲ್ಲ, ಅಮ್ಮನೇ ಅಡುಗೆ ಮನೆ ನೋಡ್ಕೊಳ್ತಾ ಇದ್ದಿದ್ದು. ಈಗ ಮದುವೆ ಮನೆ ಕೆಲಸಗಳು ಶುರುವಾದಾಗ 1-2 ತಿಂಗಳ ಮಟ್ಟಿಗೆ ಮಾತ್ರ ನೇಮಿಸ್ಕೊಂಡಿದ್ರು ಅಷ್ಟೇ ಎಂದಾಗ ಮನಸ್ಸಿನೊಳಗೆ ಲತಾ ಅವರನ್ನು ಬೈದುಕೊಂಡಳು ಕೋಮಲ. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅದಿತಿ, ವಾರಿಜಾ ಹೇಳಿದಾಗ ಅವರ ಮುಖವನ್ನೇ ನಿರುಕಿಸಿದಳು ಅದಿತಿ. ಏನಮ್ಮ ಅದು ಅಂಥ ಮುಖ್ಯವಾದ ವಿಷಯ? ಮತ್ತೆ ಕಣ್ಣು ಮುಚ್ಚಿ ಅಮ್ಮನ ಮಡಿಲಲ್ಲಿ ಮಲಗಿದಳು. ನಿನ್ನ ಗಂಡ ತುಂಬ ಭೋಳೆ ಸ್ವಭಾವವನು ಕಣೆ, ಸೌಭಾಗ್ಯಮೇನು ಕೆಟ್ಟವರಲ್ಲ, ಆದರೂ ಎಷ್ಟೇ ಆದರೂ ಮಲ್ತಾಯಿ ಅಲ್ವಾ. ಮೊದಲು ತಾನು ಹೆತ್ತ ಮಕ್ಕಳ ಸುಖಾನ ನೋಡುತ್ತೆ ತಾಯಿ ಹೃದಯ. ಹಾಗಾಗಿ ನೀನು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು. ನಾಳೆ ನಿನ್ನ ಸಂಸಾರನೂ ಬೆಳೆಯುತ್ತೆ, ಆಗ ಖರ್ಚು ಕೂಡ ಬೆಳೆಯುತ್ತೆ ಎಂದರು. ಅದಿತಿ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿ ವಾರಿಜಾಳ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಳು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಾ? ಮತ್ತೊಮ್ಮೆ ವಾರಿಜಾ ಕೇಳಿದಾಗ ಅದಿತಿ ಹ್ಞೂ ಎಂಬಂತೆ ತಲೆ ಆಡಿಸಿದಳು. ನಾನು ನಿಂಗೆ ಬೇರೆ ಮನೆ ಮಾಡು ಅಥವಾ ತುಂಬಿದ ಮನೆಯಿಂದ ಹೊರಗೆ ಬಾ ಅಂತೇನೂ ಹೇಳ್ತಾ ಇಲ್ಲ. ನೀನು ನಿನ್ನ ಗಂಡ ಅದೇ ಮನೆಯಲ್ಲೇ ಇರಿ, ಅವ್ರ ಕಡೆ ಪ್ರೀತಿನೂ ಇರಲಿ, ಆದರೆ ನಿಮ್ಮ ಭವಿಷ್ಯದ ಬಗ್ಗೆನೂ ಗಮನ ಇರಲಿ. ಹಳೆ ಪಿಕ್ಚರ್ಗಳಲ್ಲಿರೋ ಥರ ಪಂಡ್ರಿಪಾಯಿ ಅಶ್ವತ್ಥ ಥರ ಆಗಬೇಡ್ರಿ ಅಂತಿದ್ದೀನಿ ಅಷ್ಟೇ ಎಂದಳು ವಾರಿಜಾ. ಎಂದಳು ಅದಿತಿ. ನಾನು ಹೇಳೋದು ಏನು ಅಂದರೆ, ಅತೀ ಅವಶ್ಯಕ ಅನ್ನೋಂಥ ಖರ್ಚನ್ನು ನೀವು ಮಾಡಿ, ಸುಮ್ಮನೆ ದುಂದುವೆಚ್ಚ ಬೇಡ ಮತ್ತೆ ಹೇಳಿದಳು ವಾರಿಜಾ. ಸರಿಯಮ್ಮ ಎಂದವಳು ಮಾತು ಬದಲಾಯಿಸುತ್ತಾ, ಅಮ್ಮ, ನಿನ್ನ ಮಡ್ಲಲ್ಲಿ ಮಲಗಿದ್ರೆ ಎಷ್ಟು ನೆಮ್ಮದಿ ಅನಿಸುತ್ತಮ್ಮ. ಎಲ್ಲ ಅಮ್ಮಂದ್ರ ಮಡ್ಲು ಕೂಡ ಹೀಗೆ ನೆಮ್ಮದಿ ಕೊಡುತ್ತೆ ಅನಿಸುತ್ತೆ ಅಲ್ವಾ ಎಂದಳು ಅದಿತಿ ಮುಗುಳು ನಗುತ್ತಾ. ಎಂದು ನಿಟ್ಟುಸಿರು ಬಿಟ್ಟ ವಾರಿಜಾ, ಇನ್ನೊಂದು ಸ್ವಲ್ಪ ಮಸಾಜ್ ಮಾಡಲಾ ಎಂದರು. ಬೇಡ ಎಂಬಂತೆ ತಲೆ ಆಡಿಸಿದ ಅದಿತಿ ಅಲ್ಲೇ ನಿದ್ದೆ ಹೋದಳು. ಕೋಣೆಯ ಹೊರಗಡೆ 4 ಕಿವಿಗಳಿಗೆ ವಾರಿಜಾ ಅದಿತಿ ಆಡಿದ ಮಾತುಗಳು ಕೇಳಿಸಿತ್ತು. ಭಯ ಆಗ್ತಿದೆ ರೀ. ವಾರಿಜಾ ಹೇಳಿದ ಮಾತಿಗೆಲ್ಲ ಅದಿತಿ ಹ್ಞೂ ಹ್ಞೂ ಅಂತ ಇದ್ಲು. ಮುಂದೆ ಹೇಗೆ ನಡ್ಕೋತಾಳೋ ಏನೋ. ಹಾಗೇನಾದರೂ ಆದರೆ
ಒಂದು ಒಳ್ಳೆ ಸಂಸಾರ ಒಡೆದು ಹೋಗುತ್ತೆ, ಬೇಸರ ತುಂಬಿದ ದನಿಯಲ್ಲಿ ಹೇಳಿದಳು ವಾರುಣಿ. ಅಲ್ವೇ, ನೀನು ಯಾಕೆ ಅವ್ರು ಆಡ್ತಾ ಇರೋ ಮಾತೆಲ್ಲ ಕೇಳಿಸ್ಕೊಳಕ್ಕೆ ಹೋದೆ? ಇಂಥ ಕೆಟ್ಟ ಬುದ್ಧಿ ನಿಂಗೆ ಯಾಕೆ ಬಂತು? ಅಮ್ಮ ಮಗಳ ಮಧ್ಯೆ 1000 ವಿಷಯ ಇರ್ಬೋದು, ಆದರೂ ನೀನು ಮಾಡಿದ ತಪ್ಪು ವಾರುಣಿ, ತುಸು ಕೋಪದಲ್ಲೇ ಹೇಳಿದರು ಮಂಜಣ್ಣ. ಅಯ್ಯೋ, ನಂಗೆ ವಾರಿಜ ಅಕ್ಕನ ಮೇಲೆ ಅನುಮಾನ ಕಣ್ರಿ, ಅದಕ್ಕೆ ಕೇಳಿಸ್ಕೊಂಡೆ. ನನ್ನ ಅನುಮಾನ ಈಗ ನಿಜಾನೇ ಆಯ್ತಲ್ಲ, ತನ್ನ ಕಾರ್ಯವನ್ನು ಸಮರ್ಥಿಸಿಕೊಳ್ಳುತ್ತಾ ಹೇಳಿದಳು ವಾರುಣಿ. ಆದರೆ ಈ ರೀತಿ ಕೇಳಿಸ್ಕೊಂಡು ಅದಿತಿ ಮೇಲೂ ಅನುಮಾನ ಪಟ್ಟ ಹಾಗಾಯ್ತಲ್ಲ, ಮಂಜಣ್ಣ ಹೇಳಿದಾಗ. ಅದಿತಿ ಕೂಡ ನಮಗೆ ಹೊಸಬಳೆ ತಾನೇ, ನಾಳೆನೇ ಅದಿತಿ ಹತ್ರ ಮಾತಾಡಿ ಬುದ್ಧಿ ಹೇಳ್ತೀನಿ ಎಂದಳು ವಾರುಣಿ. ಬೇಡ ವಾರುಣಿ, ಈಗ ಸದ್ಯಕ್ಕೇನೂ ಮಾತಾಡಬೇಡ, ಮದುವೆ ಮುಗಿದ ಮೇಲೆ ಸಂದರ್ಭ ನೋಡ್ಕೊಂಡು ಮಾತಾಡು ಎಂದ ಗಂಡನ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದಳು ವಾರುಣಿ. ಅಮ್ಮ ಮಗಳ ಮಾತುಕತೆಯನ್ನು ಕೇಳಿಸಿಕೊಂಡ ಇನ್ನೊಂದು ಜೀವವು ಚಿಂತೆಗೆ ಒಳಗಾಗಿತ್ತು. ಅದಿತಿ ವಾರಿಜಾಳ ಮಾತು ಕೇಳಿಸಿಕೊಂಡ ಇನ್ನೊಂದು ಜೊತೆ ಕಿವಿ ಯಾರದಿರಬಹುದು? ಗೆಸ್ ಮಾಡಿ ನೋಡೋಣ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ರಮ್ಯ ಕಥಾಲೋಕದಲ್ಲಿ ಪ್ರಸಾರವಾಗ್ತಿರೋ ಇತರ ಕಥೆಗಳಿಗೂ ಈಗಾಗಲೇ ಮುಗಿದಿರುವ ಕಾದಂಬರಿಗಳಿಗೂ ನಿಮ್ಮ ಪ್ರೋತ್ಸಾಹವಿರಲಿ. ಧನ್ಯವಾದಗಳು.